ಸಮಸ್ಯೆಗಳನ್ನ ತೆರೆದಿಡಲು ಬರ್ತಿದೆ ನಿಮ್ಮ ಸುಮನ್ ಟಿವಿ ಕನ್ನಡ. ಇದು ರಾಜ್ಯ ರಾಜಧಾನಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು. ನಮ್ಮ ದೇಶದ ಹೆಮ್ಮೆ ಅಂತಲೇ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಸಮಸ್ಯೆಗಳದ್ದೇ ಕಾರುಬಾರು. ಇಲ್ಲಿ ಕುಡಿಯುವ ನೀರಿಗಾಗಿ ನಿತ್ಯ ಹೋರಾಟ, ರಸ್ತೆಗಿಳಿದ್ರೆ ಗುಂಡಿಗಳ ಜೊತೆ ಜಂಜಾಟ. ಮಳೆ ಬಂದ್ರೆ ರಸ್ತೆಯಲ್ಲೂ ನೀರು, ಮನೆಯೊಳಗೂ ನೀರು, ನಿವಾಸಿಗಳ ತೀರದ ಗೋಳಾಟ. ಒಂದು ಕಡೆ ಕಸದ ದುರ್ವಾಸನೆ ಆದ್ರೆ ಮತ್ತೊಂದು ಕಡೆ ಬೀದಿ ನಾಯಿಗಳ ಪುಂಡಾಟ. ಇದು ಒಂದು ವಾರ್ಡಿನ ಕತೆ ಅಲ್ಲ, ಬೆಂಗಳೂರೆಂಬ ಮಹಾನಗರದ ಕತೆ ವ್ಯತೆ. ಸುಮನ್ ಟಿವಿ ಕನ್ನಡ ಗ್ರೌಂಡ್ ರಿಪೋರ್ಟ್. ನಾನು KR ಬಾಬು. ಗ್ರೇಟರ್ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸುಭಾಷ್ ನಗರ ವಾರ್ಡ್ನಲ್ಲಿ ನಾವಿದ್ದೀವಿ. ಈ ವಾರ್ಡ್ನ ಕತೆ ಏನು, ವ್ಯತೆಗಳೇನು ಅನ್ನುವಂಥದ್ದನ್ನ ಸ್ಥಳೀಯರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಇಲ್ಲಿ ಮತ ಹಾಕುವಂತಹ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಇದೀಗ ನಾವು ಸುಭಾಷ್ ನಗರ ವಾರ್ಡಿನ ಅಂಬೇಡ್ಕರ್ ವೃತ್ತದ ಬಳಿ ಇದ್ದೀವಿ. ಅಂಬೇಡ್ಕರ್ ಗ್ರೌಂಡ್ ಕೂಡ ನೀವಲ್ಲಿ ನೋಡ್ಬೋದು. ಇಲ್ಲೂ ಕೂಡ ಸಾಕಷ್ಟು ಜನ ಇರುವಂಥದ್ದು. ಇದು ಪ್ರಮುಖವಾಗಿ ಇರ್ತಕ್ಕಂಥದ್ದು ಸಾಮಾನ್ಯ ಜನಗಳು ವಾಸ ಮಾಡುವಂತಹ, ಸಾಮಾನ್ಯ ಮತದಾರರು ಇರುವಂತಹ ಕ್ಷೇತ್ರ. ಇಲ್ಲಿ ಪ್ರತಿಯೊಂದು ಕೂಡ ಸಮಸ್ಯೆಗಳ ಆಗರವೇ ಇದೆ. ಇಲ್ಲಿ ನನ್ನೊಟ್ಟಿಗೆ ಸಾಕಷ್ಟು ಜನ ಕೂಡ ನಿಂತಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ, ಈ ಒಂದು ವಾರ್ಡಿನ ಸಮಸ್ಯೆ ಏನು, ಇಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು. ಸರ್ ನಮಸ್ತೆ, ನಾವು ಸುಮನ್ ಟಿವಿ ಕನ್ನಡದಿಂದ ಬಂದಿದ್ದೀವಿ. ಸೊ ಪ್ರಮುಖವಾಗಿ ನಾವು ಇವಾಗ ವಾರ್ಡಿನ ಕತೆ ವ್ಯತೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವಾರ್ಡಿನಲ್ಲಿ ಬರುವಂತಹ ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ, ಈ ವಾರ್ಡಿಗೆ ಈಗ ಆಲ್ರೆಡಿ ನಾವು ಕಾರ್ಪೊರೇಷನ್ ಚುನಾವಣೆಯನ್ನ ನೋಡಿ ಸಾಕಷ್ಟು ವರ್ಷಗಳಾಗಿರೋದ್ರಿಂದ ಒಂದು ಜನಪ್ರತಿನಿಧಿ MLA ಎಲ್ಲ ಕಡೆನೂ ಹೋಗೋಲಿಕ್ಕೆ ಆಗೋದಿಲ್ಲ. ಸೊ ಒಬ್ಬೊಬ್ರು ಜನಪ್ರತಿನಿಧಿ ಅನ್ನುವಂಥದ್ದು, ಜನಪ್ರತಿನಿಧಿಗಳು ಬೇಕಾಗ್ತಾರೆ. ಸೊ ಈ ವಾರ್ಡಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಸರ್? ಸರ್, ಈ ವಾರ್ಡಲ್ಲಿ ಇವಾಗ 8-9 ವರ್ಷ ಆಯಿತು GB ಎಲೆಕ್ಷನ್ ನಡೆದು. ಇವಾಗೇನೋ ಮಾಡ್ತೀವಂತ ಹೇಳಿದ್ದಾರೆ. GB ಎಲೆಕ್ಷನ್ ಆಗಲೇಬೇಕು. ಯಾಕೆಂದರೆ ನಮ್ಮ ಜನಪ್ರಿಯ ಶಾಸಕರಾದಂತಹ ದಿನೇಶ್ ಗುಂಡೂರಾವ್ ಸಾಹೇಬರು ಅವರೊಬ್ಬರೇ 10 ವಾರ್ಡಲ್ಲಿ ಕೂಡ ಕೆಲಸ ಮಾಡೋಕ್ಕೆ ಆಗಲ್ಲ. 10 ವಾರ್ಡಲ್ಲಿ ಕೌನ್ಸಿಲರ್ಗಳು ಎಲೆಕ್ಟ್ ಆದರೆ ತಾನೇ ಕೆಲಸ ಮಾಡೋಕ್ಕಾಗೋದು. ಅವರೊಬ್ಬರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗಿದೆ. ಹಾಗಾಗಿ GB ಚುನಾವಣೆ ಆದರೆ ಎಲ್ಲ ಕೆಲಸಗಳು ಸುಗಮವಾಗಿ ನಡೀತವೆ. ಅದೇ ಇಲ್ಲಿ ನಮ್ಮ ಗಾಂಧಿನಗರ ಮತಕ್ಷೇತ್ರದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಸ್ಥಳೀಯ ಮುಖಂಡರು ಆಗಲಿ, ಯಾರೇ ಆಗಲಿ, ನಾನೇ ಆಗಲಿ, ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ನಮ್ಮ ಸಮಸ್ಯೆ ಇದೆ ನಮ್ಮ ವಾರ್ಡಲ್ಲಿ, ದಯವಿಟ್ಟು ಅದನ್ನ ಮಾಡಿಕೊಡಂದ್ರೆ ಅವರು ತಕ್ಷಣ ಸ್ಪಂದಿಸ್ತಾರೆ. ಅದಕ್ಕೆ ಸ್ಪಂದಿಸ್ಬಿಟ್ಟು ಆ ಕೆಲಸ ನಾವು ಮಾಡಿಕೊಡ್ತಾ ಇದ್ದಾರೆ. ಒಂದು ಕಾಲಕ್ಕೆ ಈ ವಾರ್ಡ್ ಒಳಗೆ ಬರ್ಲಿಕ್ಕೆ ಹೆದರಿಕೆ ಆಗೋದು ಅನ್ನುವಂತ ಮಾತುಗಳಿದ್ವು. ಯಾಕೆ ಅಂದ್ರೆ ಸಾಕಷ್ಟು ಇಲ್ಲಿ ಕುಡ್ತಾ ಇತ್ತು, ಅಲ್ಲೆಲ್ಲರೂ ಜನಗಳು ಅಲ್ಲಲ್ಲೇ ಕೂತ್ಕೋತಿದ್ರು, ಸಾಕಷ್ಟು ಎದುರುತ್ತಾ ಇದ್ರು ಜನ. ಸೊ ಹೀಗಾಗಿ ಈಗ ಯಾವ ರೀತಿ ಇದೆ ಸರ್ ವಾರ್ಡಿನ ಪರಿಸ್ಥಿತಿ? ತಮ್ಮ ಪ್ರಕಾರ ವಾರ್ಡ್ನಲ್ಲಿ ಯಾವ ಸಮಸ್ಯೆ ಇದೆ ಸರ್? ಜನ ಬಂದು ಜನನ್ನ ಭಯ ಪಡ್ತಾ ಇದ್ರು. ಇದನ್ನ ಜನ ನೋಡಿ ಜನ ಭಯ ಪಡ್ತಾ ಇದ್ರು. ಈಗಿರೋ ಜನ ಆ ಥರ ಯಾರು ಜನ ಈಗಿಲ್ಲ ಸರ್. ಈಗೆಲ್ಲ ಹೊಂದಾಣಿಕೆಯಲ್ಲಿ ಇದ್ದಾರೆ. ಈಗ ತಮಿಳರಾಗಲಿ, ತೆಲುಗುವರಾಗಲಿ, ಕನ್ನಡದವರಾಗಲಿ, ಹಿಂದಿಯವರಾಗಲಿ, ಯಾವುದೇ ಒಂದು ಭಾಷೆ ಇದ್ದರೂ ಎಲ್ಲ ಅನ್ಯೋನ್ಯತೆ ಐಕ್ಯತೆಯಿಂದ ಇಲ್ಲಿದ್ದಾರೆ ಸರ್. ಈಗ ಯಾವುದೂ ಆ ಥರ ಏನು ತೊಂದರೆ ಇಲ್ಲ. ಬಟ್ ಈ ಸಣ್ಣ ಪುಟ್ಟ ಕೆಲವೊಂದು ವಿಷಯಗಳಿದೆ. ಅದು ಏನಂತ ಹೇಳಿದ್ರೆ, ಈ ಗಾಂಜಾ ಬಂದಿರೋದ್ರಿಂದ ಈ ಹುಡುಗರು, ಕೆಲವೊಂದು ತಿಳಿದೇ ಇರೋ ಹುಡುಗರು ಆ ಗಾಂಜಾಗಳನ್ನು ಸೇವಿಸಿ ಕೆಲವೊಂದು ಆರ್ಥಿಕ ಪರಿಸ್ಥಿತಿಗಳು ನಡೀತಾ ಇವೆ. ಈಗ ಆ ಥರ ಮೇಜರ್ ಆಗಿ ಆ ಕಾಲದಲ್ಲಿದ್ದಂಗೆ ಈ ಕಾಲದಲ್ಲಿ ಅದು ಇಲ್ಲ. ಆದರೆ ಇನ್ನೂ ಪೊಲೀಸರು ಎಚ್ಚರಿಕೆ ತಗೊಂಡು ಈ ಗಾಂಜಾ ಮಾಫಿಯಾನ ಸ್ವಲ್ಪ ತಡೆಗಟ್ಟಿದ್ರೆ ಇದು ಶ್ರೀರಾಮಪುರಂ ಅಲ್ಲ, ರಾಮ ಮಂದಿರ ವಾರ್ಡ್ ಥರ ಆಗುತ್ತೆ ಸರ್. ಎಸ್, ಈಗ ಇಲ್ಲಿರ್ತಕ್ಕಂಥ ಸ್ಥಳೀಯ ಮತದಾರರು ಹೇಳ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳಿದಾವೆ. ಇಲ್ಲಿ ಪ್ರಮುಖವಾಗಿ ಗಾಂಜಾ ವ್ಯಸನಿಗಳನ್ನ ಕಂಟ್ರೋಲ್ ಮಾಡುವಂತ ದೊಡ್ಡ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಇದೇ ವಾರ್ಡ್ನಲ್ಲಿ ಮತ್ತು ಏನೇನು ಸಮಸ್ಯೆಗಳಿದಾವೆ ಅನ್ನುವಂಥದ್ದನ್ನ ತೋರಿಸ್ತೀನಿ.
ಸುಭಾಷ್ ನಗರ ವಾರ್ಡಿನ ಕ್ರಿಶ್ಚಿಯನ್ ಕಾಲೋನಿಯಲ್ಲಿ ನಾನೀಗಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯ ರಸ್ತೆಗಳಿದಾವೆ ಅನ್ನುವಂಥದ್ದು. ಈಗ ತಾನೇ ನೀರು ಕೂಡ ಬಿಟ್ಟಿರ್ತಕ್ಕಂಥದ್ದು, ನೀರನ್ನು ಹಿಡಿತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು. ಬಟ್ ಎಷ್ಟು ದಿನಕ್ಕೆ ನೀರು ಬಿಡ್ತಾರೆ? ಈಗ ಬರ್ತಾ ಇರ್ತಕ್ಕಂಥ ಬೇಸಿಗೆ, ಕಳೆದ ಬೇಸಿಗೆಯಲ್ಲಿ ಇವರು ಅನುಭವಿಸಿದಂತಹ ನೀರಿಗಾಗಿ ಹಾಹಾಕಾರ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನ ಮಾತಾಡ್ಸೋಣ. ನನ್ನೊಟ್ಟಿಗೆ ಇಲ್ಲೊಬ್ರು ಸ್ಥಳೀಯ ಹೆಣ್ಣು ಮಗಳಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ ಸರ್. ಅಮ್ಮ, ಈಗ ಇಲ್ಲಿ ಇಷ್ಟು ಕಂಜೆಸ್ಟೆಡ್ ಇದೆ, ಒಂದು ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಬರಕ್ಕಾಗಲ್ಲ. ಆಮೇಲೆ ಪ್ರಮುಖವಾಗಿ ಯಾಕೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಡ ಮಧ್ಯಮ ವರ್ಗದ ಒಂದಷ್ಟು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡುವಂಥವ್ರು. ಸೊ ಅವ್ರಿಗೆ ಇಲ್ಲಿ ಎಲ್ಲಾ ರೀತಿಯ ಅನುಕೂಲ ಆಗ್ತಾ ಇದೆಯಾ? ಏನ್ ಕತೆ? ಇಲ್ಲಿನ ಸಮಸ್ಯೆ ಏನಮ್ಮ? ಇಲ್ಲಿ 2 ಅವರ್ಗೆ ಮಾತ್ರ ನೀರ್ ಬಿಡ್ತಾರೆ ಸರ್. ಅದೇ ಒಂದೊಂದ್ಸಲ ಸ್ವಲ್ಪ ಜೋರಾಗಿ ಬರುತ್ತೆ, ಒಂದೊಂದ್ಸಲ ನೀರೇ ತುಂಬಾ ಸಣ್ಣ ಬರುತ್ತೆ. ಹಂಗೂ ಎಲ್ಲ ಫುಲ್ಲು ಅವ್ರವರು ಮೋಟ್ರ್ಗಳು ಕನೆಕ್ಷನ್ ಕೊಂಡು ಹಾಕೊಂಡಿರ್ತಾರೆ. ಆದ್ರಿಂದ ನಮ್ಗೆ ನೀರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೂ ಮೋಟ್ರ್ ಎಲ್ಲ ಥ್ರೂ ಕನೆಕ್ಷನ್ ಇಲ್ಲ. ಬಿಲ್ಡಿಂಗ್ ಅಲ್ಲಿ ಇಟ್ಕೊಂಡಿರೋರೆಲ್ಲ ಫುಲ್ಲು ಮೋಟ್ರ್ ಕನೆಕ್ಷನ್ ಕೊಂಡು ಆಗ್ತಾ ಇದ್ದಾರೆ. ಅದಕ್ಕೆ ನೀರ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ. ಮೋರಿಗಳು ಇದು ಕಸ ಅವ್ರು ಬರ್ತಾರೆ, ಕಸ ಅವ್ರು ಬಂದೆಲ್ಲ ಕಸ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ವೋಟ್ ಹಾಕಬೇಕಾದ್ರೆ ಅಂದ್ರೆ ಈಗ ಯಾವ್ದೋ ಒಂದು MLA ಎಲೆಕ್ಷನ್ ಬಂತು ಅಥವಾ MP ಎಲೆಕ್ಷನ್ ಬಂತು, ಆಗ ಬರುವಂತಹ ರಾಜಕೀಯ ನಾಯಕರು ಈ ಸುಮ್ನೆ ಇದ್ದಾಗ ಬಂದು ನಿಮ್ ಕಷ್ಟ ಕಾರ್ಯ ಏನಪ್ಪ ಏನು ಎತ್ತ ಅಂತ ಏನಾದ್ರು ವಿಚಾರಿಸ್ತಾರ ಹೆಂಗೆ ಅಂತ? ಇಲ್ಲ ಸರ್, ಯಾರು ಬರಲ್ಲ. ವೋಟ್ ಇರುವಾಗ ಮಾತ್ರ ಬಂದು ಹಂಗ ಮಾತಾಡ್ತಾರೆ. ಮಿಕ್ಕಿದು ಏನ್ ತಿರ್ಗಾ ಬರಲ್ಲ ಅವ್ರು ಅಷ್ಟೇ. ಈಗ ಕಳೆದ ಚುನಾವಣೆಗಳಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿರ್ತಾರೆ. ಯಾವುದೇ ಚುನಾವಣೆ ಬಂದ್ರು ನಿಮ್ಗೆ ಹಂಗ್ ಮಾಡ್ಬಿಡ್ತೀನಮ್ಮ, ಈ ರೋಡ್ನ ಅಗಲ ಮಾಡ್ತೀನಿ, ಈ ತರ ಎಲ್ಲ ಭರವಸೆ ಕೊಟ್ಟಿರ್ತಾರೆ. ಆ ಭರವಸೆಗಳು ಯಾವಾದ್ರೂ ಈಡೇರ್ತವ ಹೇಗೆ ಅಂತ? ಇಲ್ಲ, ಅದು ರೋಡ್ ಇದು ಕಲ್ಲಿತ್ತು, ಆಮೇಲೆ ಟೈಲ್ಸ್ ಇತ್ತು. ಇವಾಗ ಕಾಂಕ್ರೀಟ್ ಹಾಕಿ ಬಿಟ್ಟರು ತುಂಬಾ ವರ್ಷ ಆಯ್ತು. ಅದು ಅಲ್ಲೆಲ್ಲ ಫುಲ್ಲು ಹೋಲ್ಸ್ಗಳಿದೆ. ಅದು ಸ್ವಲ್ಪ ಇದಾಗ್ತೈತೆ, ಗಾಡಿಗಳು ಹೋಗೋಕೆ ಕಷ್ಟ ಆಗುತ್ತೆ. ಈಗ ಬೇಸಿಗೆ ಬರ್ತಾ ಐತೆ. ಪ್ರಮುಖವಾಗಿ ಹೆಣ್ಮಕ್ಳಿಗೆ ನೀರು ಬಹಳ ಮುಖ್ಯ. ಯಾಕೆ ಅಂದ್ರೆ ನೀರು ಬಿಟ್ರೆ ನಿಮ್ಗೆ ಆಗುವಂತ ಸಂತೋಷ ಅಷ್ಟಿಷ್ಟಲ್ಲ ಹೆಣ್ಮಕ್ಳಿಗೆ. ಸೊ ಈಗ ಬೇಸಿಗೆ ಬರ್ತಾ ಐತೆ. ಈಗ ನೀರಿಗೆ ಕಳೆದ ಬೇಸಿಗೆಗೂ ಮತ್ತೆ ಈಗ ಬರುವಂತ ಬೇಸಿಗೆನಲ್ಲಿ ಬಹಳ ಪ್ರಾಬ್ಲಮ್ ಆಗುತ್ತಾ? ಹೌದು ಸರ್. ಬಿಸಿಲು ಬಂದ್ರೆ ನಮ್ಗೆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಂಗೂ ನೀರ್ ಬಂದಿಲ್ಲ ಅಂದ್ರೂ ಆಫೀಸ್ ಹತ್ರನೇ ಹೋಗಿ ಮಾತಾಡ್ಬಿಟ್ಟು ಬರ್ತೀವಿ. ಇಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆ ಅನ್ನುವಂಥದ್ದು, ಪ್ರಮುಖವಾಗಿ ನೀರಿಗೆ ಸಮಸ್ಯೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಪ್ರತಿ ಮನೆಯ ಮುಂದೆ ನೀರಿನ ಡ್ರಮ್ಗಳಿದಾವೆ. ಇಲ್ಲಿ ನಾವು ಅನೇಕ ಕಡೆ ಪ್ರತಿ ಮನೆಯ ಮುಂದೆ ಪಾಟ್ಗಳನ್ನ ನೋಡಿರ್ತೀವಿ, ಹೂವಿನ ಕುಂಡುಗಳನ್ನ ಇಟ್ಕೊಂಡು ಅಲಂಕಾರ ಮಾಡಿರೋದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಸಮಸ್ಯೆಯನ್ನ ನೀವೀಗ ಕೇಳಿಸ್ಕೊಂಡ್ರಿ. ಇಲ್ಲಿ ಪ್ರತಿ ಮನೆಯ ಮುಂದೆ ಡ್ರಮ್ಗಳನ್ನ ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನೀರು ಬಿಡೋದೇ ಅಪರೂಪ. ಸೊ ಹೀಗಾಗಿ ನೀರು ಬಿಟ್ಟಾಗ ನಾವು ಅದನ್ನ ತುಂಬಿಕೊಂಡು ಇಟ್ಕೋಬೇಕು, ಇಲ್ಲಿ ಸ್ಟಾಕ್ ಮಾಡ್ಕೋಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನೀರಿನ ಡ್ರಮ್ಗಳನ್ನ ಇಟ್ಟಿದ್ದಾರೆ. ಈಗ ಪ್ರಮುಖವಾಗಿ ಏನಂತಂದ್ರೆ GBA ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಇಲ್ಲಿ ಜನಪ್ರತಿನಿಧಿಗಳು ಸಾಕಷ್ಟು ಈ ಕ್ರಿಶ್ಚಿಯನ್ ಕಾಲೋನಿಯಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆಗೆ ಒತ್ತು ಕೊಡ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸಾಕಷ್ಟು ಸಮಸ್ಯೆಗಳು ಈ ಏರಿಯಾದಲ್ಲಿದೆ. ಬನ್ನಿ ಮತ್ತೊಂದಷ್ಟು ಜನರನ್ನ ಮಾತಾಡ್ಸೋಣ, ಅವರೆಲ್ಲ ಏನ್ ಹೇಳ್ತಾರೆ ಕೇಳೋಣ. ಮತ್ತೆ ನಮ್ಗೆ ಇನ್ನೇನಂದ್ರೆ ಸಮ್ಮರ್ ಸ್ಟಾರ್ಟ್ ಆದ್ರೆ ನೀರಿಲ್ಲ. ನಾವು ಅಲ್ಲಿಂದ ತುಂಬಾ ದೂರದಿಂದ ಬೋರ್ವೆಲ್ ಇಂದ ತರಬೇಕು. ಪ್ರತಿಯೊಬ್ಬರಿಗೂ ಕಷ್ಟ. ಅದಕ್ಕೆ ನಮ್ಗೆ ಇಲ್ಲಿ ಈ ಏರಿಯಾಗೆ ಅಲ್ಲಲ್ಲಿ ಒಂದೊಂದು ಕೊಳೆ, 4 ಕೊಳೆ ಹಾಕಿದ್ರೆ ಅವ್ರೊಂದ್ ಮನೆಗೆ ಹತ್ರ ಆಗುತ್ತೆ. ಇಲ್ಲಾಂದ್ರೆ ನಾವು ತುಂಬಾ ನೀರಿಗೆ ಸಮಸ್ಯೆ, ಇಲ್ಲಾಂದ್ರೆ ದೂರ ಹೋಗ್ಬೇಕು. ಈಗ ಏನ್ ಲೈನ್ ಇದೆಯಲ್ಲ, ಈಗ ಏನ್ ಲೈನ್ ಮಾಡಿದ್ದಾರೆ ಆ ಲೈನ್ಗೆ ಕೊಳೆ ಹಾಕಿದ್ರೆ ಹಾಕ್ಬೇಕಾ ಅಥವಾ ಸಪರೇಟ್ ಆಗಿ ಒಂದೊಂದು ಲೈನ್ ಬೋರ್ವೆಲ್ ಹಾಕ್ಬಿಟ್ಟು ಅದಕ್ಕೆ ಕನೆಕ್ಷನ್ ಕೊಡ್ಬೇಕು ಅಂತ ಹೇಳ್ತೀರಾ ಹೇಗೆ ಅಂತ? ಅಲ್ಲೊಂದು ಬೋರ್ವೆಲ್ ಇದೆಯಲ್ಲ, ಅಲ್ಲಿ ಚೆನ್ನಾಗಿ ಬರುತ್ತೆ ನೀರು. ಕನೆಕ್ಷನ್ ಕೊಟ್ರೆ ಸಾಕು ಸರ್, ಬರುತ್ತೆ ನೀರು, ಏನ್ ತೊಂದ್ರೆ ಇಲ್ಲ. ಇಲ್ಲಾಂದ್ರೆ ಪ್ರತಿಯೊಬ್ರು ಬೆಳಗ್ಗೆ ಎದ್ದು ಸ್ಕೂಲ್ಗಳಿಗೆ ಹೋಗ್ತೀವಿ, ಬೆಳಗ್ಗೆ ಆಫೀಸ್ಗಳಿಗೆ ಹೋಗ್ಬೇಕು, ನಮ್ಗೆ ಸಮಯಕ್ಕೆ ನೀರಿರಲ್ಲ, ತುಂಬಾ ಕಷ್ಟ ನೀರಿಗೆ. ಅದಕ್ಕೆ ಅದೊಂದೇ ಬೋರ್ವೆಲ್ ಇರೋದು, ಅಲ್ಲೋಗಿ ತರಬೇಕು. ಅದು ಕನೆಕ್ಷನ್ ಎಲ್ಲ ಕಡೆ ಕೊಟ್ರೆ ಸಾಕು, ನಮ್ಗೇನು ಸಪ್ರೇಟ್ ಬೋರ್ವೆಲ್ ಬೇಡ. ಅಲ್ಲಿ ನೀರು ಬರುತ್ತೆ, ಅದನ್ನೇ ಕನೆಕ್ಷನ್ ಕೊಟ್ರೆ ಸಾಕು. ಈ ಒಂದು ಸುಭಾಷ್ ನಗರ ವಾರ್ಡ್ ಅಲ್ಲಿ ಸಾಕಷ್ಟು ಜನ ಪುಂಡಪೋಖರಿಗಳ ಹಾವಳಿ ಅನ್ನುವಂಥದ್ದು ಇತ್ತು ಅನ್ನುವಂಥದ್ದು ಇದೆ. ಸೊ ಈಗ ಹೇಗಿದೆ? ಎಲ್ಲ ಕಂಟ್ರೋಲ್ ಆಗಿದೆಯಾ? ಪರವಾಗಿಲ್ವಾ? ಎಲ್ಲಿಗೆ ಸರ್ ಕಂಟ್ರೋಲ್ ಆಗಿದೆ? ಕಂಟ್ರೋಲ್ ಆಗಿಲ್ಲ. ಕೆಲವು ಕಡೆ ನಡೀತಾನೆ ಇದೆ, ನಡೆಯೋದು. ಬಟ್ ನಾವು ನೋಡಿದ್ರು ನೋಡ್ದಂಗೆ ಇದ್ದೀವಿ. ಏನ್ ಮಾಡಕ್ಕಾಗುತ್ತೆ? ಹೇಳಕ್ಕಾಗಲ್ಲ. ಹೇಳಿದ್ರೆ ಸಮಸ್ಯೆಗಳು ಜಾಸ್ತಿ. ಅದರಿಂದ ಅದೆಲ್ಲ ಹೇಳಕ್ಕಾಗಲ್ಲ. ನಡೆಯೋದು ನಡೀತಾನೆ ಇದೆ. ಆದ್ರೆ ನಮ್ಗೆ ಕಾಣಲ್ಲ. ನಾವು ಕಂಡ್ರೂ ಕಾಣ್ದಂಗೆ ಹೋಗ್ತಾ ಇದೀವಿ ಅಷ್ಟೇ.
ಬಹುತೇಕ ಇಲ್ಲೂ ಕೂಡ ಇನ್ನೂ ಕೂಡ ಪುಂಡಪೋಖರಿಗಳ ಹಾವಳಿ ಇದೆ ಏರಿಯಾದಲ್ಲಿ. ಇದನ್ನ ಪೊಲೀಸ್ ಇಲಾಖೆ ಖುದ್ದಾಗಿ ಗಮನ ಹರಿಸಿ ಅಂಥವ್ರಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಬನ್ನಿ ಮತ್ತಷ್ಟು ಜನರನ್ನ ಮಾತಾಡ್ಸೋಣ. ಈ ಕೃಷ್ಣಾನಗರ ವಾರ್ಡ್ನಲ್ಲಿ ಕೇವಲ ಇದೊಂದೇ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ, ಕಸದ ಸಮಸ್ಯೆ ಕೂಡ ಇದೆ. ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೇನೇನು ಸಮಸ್ಯೆಗಳಿವೆ ಬನ್ನಿ ನೋಡೋಣ. ಇನ್ನು ಈ ಏರಿಯಾದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸಮಸ್ಯೆ ಅಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಪುಂಡಪೋಖರಿಗಳ ಹಾವಳಿ. ಅದು ಯಾವ ರೀತಿ ಇದೆ, ಇಲ್ಲಿರ್ತಕ್ಕಂಥ ಸ್ಥಳೀಯರು ಏನ್ ಬೇಡಿಕೆ ಇಡ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್, ಸುಭಾಷ್ ನಗರ ವಾರ್ಡಲ್ಲಿ ಬಹುತೇಕ ಪುಂಡಪೋಖರಿಗಳ ಹಾವಳಿ ಇದೆ. ಸಾಕಷ್ಟು ವಯಸ್ಸಾದವರಾಗ್ಲಿ ಅಥವಾ ಹೆಣ್ಮಕ್ಳಾಗ್ಲಿ ಓಡಾಡೋದು ಕಷ್ಟ ಅಂತ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಪೊಲೀಸ್ ಇಲಾಖೆಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಹೇಗೆ? ಇಲ್ಲ ಅವ್ರು ಬರ್ತಾರೆ ಪಾಪ, ಅವ್ರು ರೌಂಡ್ಸ್ ಬರ್ತಾರೆ. ಅಂಥ ಟೈಮಲ್ಗೆ ಅವ್ರು ಯಾರು ಸಿಕ್ಕಲ್ಲ. ಮಿಕ್ಕಿ ಟೈಮಲ್ಗೆ ನೈಟ್ ಒಳಗೆ ಬರ್ತಾರೆ. ಅಲ್ಲಿ ನಿಂತ್ಕೊಂಡು ಅದು ಏನು ಗಾಂಜಾ ಸಿಗರೇಟು ಹಂಗೆ ಹಿಂಗೆ ಹೊಡಿಯೋದು, ಹೋಗೋ ಬರೋದು, ಜಾಗ ನಿಂತ್ಕೊಳ್ಳೋದು, ಅದಕ್ಕೆ ಬೇರೆ ಏನೇನು ತೊಂದರೆ ಏನಿಲ್ಲ. ಅಷ್ಟೇ ನಮ್ಮ ಏರಿಯಾಲ್ಗೆ. ಅದು ಎಲ್ಲಿಂದ ಬರೋದು, ಇಲ್ಲಿರೋರು ಯಾರಿಲ್ಲ ಆ ಥರ. ಈಗ ಸರಿ, ಪೊಲೀಸ್ ಇಲಾಖೆಗೆ ನಮ್ಮ ಸುಮನ್ ಟಿವಿ ಕನ್ನಡದ ಪರವಾಗಿ ತಾವೇನಾದ್ರೂ ಕೇಳ್ಕೊಳ್ಳೋದಿದ್ರೆ ಏನಂತ ಕೇಳ್ತೀರಿ? ಪೊಲೀಸ್ ಇಲಾಖೆಗೆ ಏನಿಲ್ಲ, ರೋಡ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಸಾಕು ನಮಗೆ, ಬೇರೆ ಏನಿಲ್ಲ. ಇದು ನೀರು ವಾಟ್ರ್ ಅವಾಗ ಸಪ್ಲೈಗೆ 1-2 ಅವರ್ ಬಿಡ್ತಾರೆ. ಅದು ಇಲ್ಲಿ ಗಲೀಜು ನೀರೇ ಬರುತ್ತೆ, ಸ್ಮೆಲ್ಲು. ಈ 2-4 ಮನೆಯಲ್ಲಿ ಕುಡಿಯೋದೇ ಇಲ್ಲ ಆ ನೀರು. ಅಂದ್ರೆ ಇಲ್ಲಿ ಬರ್ತಾ ಇರುವಂತ ನೀರೇ ಅಪರೂಪ. ಆ ಬರೋ ನೀರಲ್ಲೂ ಕೂಡ ಸಮಸ್ಯೆ ಇದೆ ಅಂತ. ಯಾವ ರೀತಿ ನೀರು ಇರುತ್ತದು? ಆ ಸ್ಯಾಂಬರ್ ನೀರು ಅದೊಳಗೆ ಜಾಯಿಂಟ್ ಆಗಿ ಬರುತ್ತೆ. ಇಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಮತ್ತೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ನೀರು ಬರುತ್ತೆ ಆದ್ರೆ ಆ ನೀರಲ್ಲೂ ಕೂಡ ಚೇಂಬರ್ ನೀರು ಮಿಶ್ರಿತವಾಗಿ ಬರುತ್ತೆ. ಅದನ್ನ ನಾವು ಕೈಯಲ್ಲಿ ಮುಟ್ಲಿಕ್ಕೂ ಕೂಡ ಅಸಹ್ಯ ಅನ್ನುವಂಥ ಜನ ಹೇಳ್ತಾ ಇದ್ದಾರೆ. ಮತ್ತಷ್ಟು ಜನರನ್ನ ಮಾತಾಡ್ಸೋಣ ಬನ್ನಿ. ಸ್ವಾಮಿ ನಮಸ್ತೆ. ಏನ್ ಪ್ರಾಬ್ಲಮ್ಮು? ನಿಮ್ಗೆ ಏನ್ ಸರಿ ಹೋಗ್ಬೇಕು ಅಂತ ಈ ಏರಿಯಾದಲ್ಲಿ? ಆ ಮೆಟ್ಲತ್ತೇಕಾದಾಗ ರೈಲ್ವೆ ಪಟ್ಟ ಮೇಲೆ ವಯಸ್ಸಾಗಿರೋರು ಬರ್ತಾರೆ, ಸಾಯಂಕಾಲದ ಹೊತ್ತು ಹೆಣ್ಮಕ್ಳು ಬರ್ತಾರೆ, ಕಾಲೇಜ್ ಮಕ್ಳುಗಳು ಬರ್ತಾರೆ, ಮಂತ್ರಿ ಮಾಲಿಂದ ಕೆಲವರು ಹತ್ರ ಆಗುತ್ತೆ ಅಂದ್ಬಿಟ್ಟು ರಾಜಾಜಿನಗರ ಶ್ರೀರಾಮ್ಪುರ ಹೋಗೋರು ಬಸ್ ಹತ್ತಬೇಕಾದ್ರೂ ಈ ಕಡೆನೇ ಬರಬೇಕು. ಈ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ. ಅಲ್ಲಿ ಬಂದು ನಡೆಯೋದಕ್ಕೆ ವಾತಾವರಣ ಸರಿ ಇಲ್ಲ, ಚಿಕ್ಕದಾಗಿದೆ ರಸ್ತೆ. ಆ ಮೆಟ್ಲು ಹತ್ತಬೇಕಾದಾಗ ತುಂಬ ತೊಂದರೆ ಆಗುತ್ತೆ ವಯಸ್ಸಾದವರಿಗೆ. ಎಸ್, ನಿಜಕ್ಕೂ ಇದು ಪ್ರಮುಖವಾದಂತಹ ಸಮಸ್ಯೆ. ನಮ್ಮ ಹಿರಿಯರು ಇದನ್ನ ಗಮನಕ್ಕೆ ತರ್ತಾ ಇರುವಂಥದ್ದು. ಇದು ಕೇವಲ ಇವರೊಬ್ಬರದಲ್ಲ, ಇಡೀ ಏನು ಸ್ವತಂತ್ರ ಪಾಳ್ಯದಲ್ಲಿ ಇರ್ತಕ್ಕಂಥ ನಿವಾಸಿಗಳ ಒಂದು ಗೋಳಾಗಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ. ಆ ರೈಲ್ವೆ ಟ್ರ್ಯಾಕ್ ಅನ್ನ ದಾಟಿ ಬರ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಾಗ್ತದೆ. ಸೊ ಅಲ್ಲಿ ಲೈಟ್ ಕೂಡ ಇಲ್ಲ ಅನ್ನುವಂಥದ್ದು. ನನ್ನೊಟ್ಟಿಗೆ ಮತ್ತೊಬ್ರು ಯುವ ಮತದಾರರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈ ಪ್ರಮುಖವಾದಂತ ವಾರ್ಡ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಿ ಸರ್. ಸರ್, ಮೊದಲಾಗಿ ಕಮ್ಮಿ ಮೇಲೆ ಹೋಗೋರಿಗೆ ತುಂಬಾ ತೊಂದರೆ ಆಗ್ತಿದೆ. ಅದು ನೈಟ್ ಆದ್ರೂ ಸರಿ, ಇಲ್ಲ ಬೆಳಗಿನ 5 ಗಂಟೆ ಆದ್ರೂ ಸರಿ. ಟ್ರ್ಯಾಕ್ ಮೇಲೆ ಹುಡುಗರುಗಳು ಆಟ ಹಾಕ್ಬಿಟ್ಟು ಅವ್ರ ಹತ್ರ ಏನಿದೆ ಮೊಬೈಲ್ ಕಿತ್ಕೊಳ್ಳೋದು, ಚೈನ್ ಸ್ನಾಕ್ ಮಾಡೋದು, ಅದೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಮೇನ್ ಇಲ್ಲಿರೋ ಪಕ್ಷ ಸರಿ ಇಲ್ಲ. ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ನೋಡ್ಕೊಂಡು ನಾವು ಅವ್ರ ಕಾಂಗ್ರೆಸ್ ಅವ್ರಿಗೆ ಮರ್ಯಾದೆ ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ಕಾಂಗ್ರೆಸ್ ಏನಿಲ್ಲ ಸರ್. ಒಂದು ರೋಡ್ ನೋಡಿ ಹಿಂಗಿದೆ, ಆ ರೋಡ್ಗಳು ನೋಡಿ, ಆ ರೋಡ್ ರೆಡಿ ಮಾಡಲ್ಲ, ಏನು ಮಾಡಲ್ಲ. ಸಾಹೇಬ್ರು ಬಂದ್ರೆ ಎಲ್ಲ ರೆಡಿ ಆಗಿರ್ತಾರೆ, ಸಾಹೇಬ್ರು ಹೋಗಿದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡ್ತಾರೆ. ಸೊ ಈಗ ಪ್ರತಿ ಬಾರಿ ಕೂಡ ಚುನಾವಣೆ ಬಂದಾಗ ಎಲ್ಲ ರಾಜಕೀಯ ನಾಯಕರುಗಳು ಬರ್ತಾರೆ, ಭರವಸೆಗಳನ್ನ ಕೊಡ್ತಾರೆ. ಈಗ GBA ಎಲೆಕ್ಷನ್ಸ್ ಕೂಡ ಬರುವಂತ ಸಾಧ್ಯತೆಗಳಿದಾವೆ, ಅನೌನ್ಸ್ ಕೂಡ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಜನನಾಯಕ, ಅದು ಯಾವುದೇ ಪಕ್ಷದಲ್ಲಾಗಿರ್ಲಿ, ಇಂಥ ಪಕ್ಷ ಅಂತ ಬೇಡ, ನಿಮ್ಮ ಜನನಾಯಕ ಯಾವ ರೀತಿ ಇರ್ಬೇಕು ಸರ್? ಸರ್, ಪಬ್ಲಿಕ್ ಒಳ್ಳೇದು ಮಾಡಬೇಕು ಸರ್. ನಮ್ಗೆ ಒಳ್ಳೇದು ಮಾಡ್ಬೇಕು, ಅವ್ರಿಗೆ ಒಳ್ಳೇದು ಮಾಡ್ಬೇಕು, ಪಬ್ಲಿಕ್ ಒಳ್ಳೇದು ಮಾಡಬೇಕು. ಅವ್ರು ಯಾರೇ ಆಗಿರಲಿ, ಅದು BJPನೇ ಆಗಲಿ, ಕಾಂಗ್ರೆಸ್ ಆಗಿರಲಿ, ಜನಕ್ಕೆ ಒಳ್ಳೇದು ಮಾಡಿದ್ರೆ ಅವ್ರನ್ನ ನಾವು ನಿಂತ್ಕೊಂಡು ಗೆಲ್ಲಿಸ್ತೀವಿ. ಈ ಸಲ ನಾವು ಕಾಂಗ್ರೆಸ್ ಕಡೆಯವರಾದ್ರೂ ಸರಿ, ಒಳ್ಳೆಯವ್ರು ಮಾಡೋರನ್ನ ಮುಂದೆ ನಿಂತ್ಕೊಂಡು ಗೆಲ್ಲಿಸ್ತೀವಿ ಸರ್, ಖಂಡಿತ. ಸೊ ಇವರು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಕೆಲಸ ಮಾಡುವಂತಹ ಯಾವುದೇ ವ್ಯಕ್ತಿ ನಿಂತರೂ ಕೂಡ ನಾವು ಅವರನ್ನ ಗೆಲ್ಲಿಸಿ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಏನು ನಮ್ಮ ಹಿರಿಕರು ಅಲ್ಲಿ ಹೇಳಿದ್ರು ನಡಿಲಿಕ್ಕಾಗಲ್ಲ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಪುಂಡ್ರು ಪೋಖ್ರಿಗಳು ದಾಳಿ ಮಾಡ್ತಾರೆ ಅನ್ನುವಂತ ಸಮಸ್ಯೆ. ಈ ಸಮಸ್ಯೆಯನ್ನ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದಿದ್ದೀರಾ ಹೇಗೆ ಅಂತ? ತಂದಿದ್ದೀವಿ ಸರ್. ಅವರು ಪಾಪ ಬಂದು ನೋಡ್ತಾರೆ, ಬೆಳಗಿನ ಜಾವ ಬರ್ತಾರೆ. ಎಷ್ಟೊಂದಂತ ಪೊಲೀಸ್ ಅವ್ರು ಬಂದಾಗ ಅವ್ರು ಇರೋದಿಲ್ಲ, ಹೊಡೋಗ್ಬಿಡ್ತಾರೆ. ಅವ್ರು ಇದ್ದಿದ್ದೇ ಇರುತ್ತಲ್ಲ, ಅವ್ರ ಕೆಲಸನೇ ಕಸಬಾಗತ್ತಾಗ್ಬಿಟ್ಟಿದೆ.
ಮತ್ತೆ ಇನ್ನೊಂದು ನಾಗಣ್ಣ ಅವರು ಕೆಟ್ಟವರು ಅಂತಾರೆ, ಬಟ್ ಆ ನಾಗಣ್ಣ ಕೌನ್ಸಿಲರ್ ಆಗಿದ್ದಾಗ ನಮ್ಮ ಏರಿಯಾ ಎಲ್ಲ ಚೆನ್ನಾಗೇ ಇತ್ತು ಸರ್. ಓಪನ್ ಆಗಿ ಮಾತಾಡೋರು ನಾಗಣ್ಣ ಅಂತವ್ರು ಏರಿಯಾ ಇದು ಕೌನ್ಸಿಲರ್ ಆಗಬೇಕು ಅಂಥವ್ರಿಗಿಂತ ಹೋದ್ರೆ ನಮ್ಮ ಏರಿಯಾ ಚೆನ್ನಾಗಿರುತ್ತೆ. ಸೊ ಒಳ್ಳೆಯ ಕೌನ್ಸಿಲರ್ ಆಯ್ಕೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ವಾರ್ಡ್ ಚೆನ್ನಾಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಸಾಕಷ್ಟು ಇನ್ನೂ ಕೂಡ ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋಣ ಬನ್ನಿ. ಕ್ರಿಶ್ಚಿಯನ್ ಕಾಲೋನಿ ಏನಲ್ಲೇ ಒಂದು ರೋಡ್ ಇದೆ, ಅಲ್ಲಿ ಚೇಂಬರ್ಗಳ ನೀರು ಮನೆಗೆ ಬರ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ತಾವು ಕೂಡ ಇಲ್ಲಿನ ಮತದಾರರಾಗಿರೋದ್ರಿಂದ ಮತ್ತು ತಾವು ಕೂಡ ಇಲ್ಲಿನ ನಿವಾಸಿಗಳಾಗಿರೋದ್ರಿಂದ ದಯವಿಟ್ಟು ತಮ್ಮ ಮಂತ್ರಿಗಳ ಗಮನಕ್ಕೆ ತಂದು ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಡ್ತೀರಾ ಹೇಗೆ? ಖಂಡಿತ ಪರಿಹಾರ ಮಾಡ್ಕೊಡ್ತೀವಿ ಸರ್. ಇವತ್ತೇ ನೀವು ಹೇಳಿದ್ರಲ್ಲ ಕ್ರಿಶ್ಚಿಯನ್ ಕಾಲನಿನ, ಅದು ಇನ್ಸ್ಪೆಕ್ಷನ್ ಮಾಡಿಸಿ BWHSPRನ ಕರೆಸಿ ಅದು ಇನ್ಸ್ಪೆಕ್ಷನ್ ಮಾಡಿಸಿ ಇವತ್ತೇ ಅದನ್ನು ಸರಿಪಡಿಸ್ತೀವಿ. ಖಂಡಿತವಾಗ್ಲೂ ಒಂದು ವೇಳೆ ಅದೇನಾದ್ರೂ ಸರಿ ಹೋದ್ರೆ ಅದು ಸುಮನ್ ಟಿವಿ ಕನ್ನಡಕ್ಕೆ ನೀಡುವಂತಹ ಒಂದು ಗೌರವ ಅಂತಾನೆ ಹೇಳ್ಕೊತೀನಿ. ಯಾಕೆ ಅಂತಂದ್ರೆ ಅಲ್ಲಿನ ಹೆಣ್ಮಕ್ಳು ಕಣ್ಣೀರ್ ಹಾಕೊಂಡು ಹೇಳ್ತಾ ಇದಾರೆ, ಸರ್ ನಾವಿಲ್ಲಿ ನೀರ್ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಸರ್, ನಾವ್ ಇಲ್ಲಿ ಕುಡಿಯೋಕ್ಕೂ ಆಗ್ತಾ ಇಲ್ಲ ಸರ್. ಎಲ್ಲಾ ಕಡೆ ಆಗ್ತೈತೆ, ಎಲ್ಲಾ ಕಡೆ ಕಂಟಾಮಿನೇಷನ್ ಪ್ರಾಬ್ಲಮ್ಗಳೈತೆ, ಅದನ್ನೆಲ್ಲ ಸರಿ ಮಾಡ್ತೀವಿ. ಇವಾಗ ಅದನ್ನು ಸರಿ ಮಾಡಿಸ್ತೀವಿ. ಅದೇ ತರ ಇವಾಗ ಸುಮಾರು ಜನ ಹೇಳಿರ್ತಾರೆ ರೈಲ್ವೆ ಟ್ರ್ಯಾಕ್ ಬಗ್ಗೆ. ಈ ರೈಲ್ವೆ ಟ್ರ್ಯಾಕ್ ಬಗ್ಗೆ ಗಮನ ತರಬೇಕಾಗಿರೋದು, ಇವಾಗ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಸೋಮಣ್ಣ ಕದ್ದಿದ್ದಾರಲ್ಲ, ಅವ್ರನ್ನ BJPಯಲ್ಲಿ ರೈಲ್ವೆ ಮಿನಿಸ್ಟರ್ ಮಾಡಿದಾರಲ್ಲ, ಅವ್ರ ಗಮನಕ್ಕೆ ನಾವು 10 ಬಾರಿ ಲೆಟರ್ ಕೊಟ್ಟಿದ್ದೀವಿ. 1 ಬಾರಿ 2 ಬಾರಿ ಅಲ್ಲ. ಇಲ್ಲಿರೋ ಪಬ್ಲಿಕ್ಕು ಆಂಜನೇಯ ದೇವಸ್ಥಾನದಿಂದ ಹನುಮಂತಪುರವರೆಗೂ, ಗೌತಮ್ ನಗರ, ಶ್ರೀರಾಮ್ಪುರ ಇವ್ರ ಹತ್ರ ಎಲ್ಲ ಸೈನ್ ಮಾಡಿಸಿ ನಾವು ಸೋಮಣ್ಣ ಹತ್ರ ತಗೊಂಡಾಗ ಲೆಟರ್ ಕೊಟ್ಟಿದ್ದೀವಿ. ಅವ್ರು ಮಾಡಬೇಕಾಗಿರೋದು. ಅವ್ರ ಕಡೆಗೆ ಹೋದಾಗ ಸೊ ಆಗ ಈಗ ಪ್ರಮುಖವಾಗಿ ಅದು ಕೇಂದ್ರಕ್ಕೆ ಬರೋದ್ರಿಂದ ರೈಲ್ವೆ ಇಲಾಖೆಯ ರೈಲ್ವೆ ಲೈನು ಕೇಂದ್ರಕ್ಕೆ ಬರೋದ್ರಿಂದ ಕೇಂದ್ರದ ಮಂತ್ರಿ ಮಾಡಬೇಕು ಅಂತ ಇದು ದಿನೇಶ್ ಗುಂಡೂರಾವ್ ಅವರು ಇದನ್ನ ಏನು ಸೋಮಣ್ಣ ಅವರ ಗಮನಕ್ಕೆ ತಂದಿದಾರ, ಸದನದಲ್ಲಿ ಮಾತಾಡಿದಾರ, ಯಾವಾಗಾದ್ರೂ ಅವಕಾಶ ಸಿಕ್ಕಿತ್ತ ಅಂತ? ಅವ್ರನ್ನ ಮೀಟ್ ಮಾಡಕ್ ಸುಮಾರು ಸತಿ ನಮಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸದನದಲ್ಲೂ ಇವ್ರ ಹತ್ರ ಸೋಮಣ್ಣ ಹತ್ರ ಮಾತಾಡಿದ್ದಾರೆ. ಲೆಟ್ರು ಸಹ ನಮ್ಮ ಶಾಸಕರ ಲೆಟ್ರ್ ಹಾಕಿನೇ ಸೋಮಣ್ಣ ಹತ್ರ ನಾವು ತಗೊಂಡೋಗಿ ಕೊಟ್ಟಿದ್ದೀವಿ. ಅದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಸೊ ಈಗ ಮಾಡ್ಬೇಕಾಗಿರುವಂತದ್ದು ಕೇಂದ್ರದ್ದು, ಇಲ್ಲೇ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ ರೈಲ್ವೆ ಅದು ಅಂತ. ಅದು ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ಈ ಹಿಂದೆ ಕೂಡ ಒಂದು ಕ್ರೈಮ್ ಕೂಡ ಅಲ್ಲಿ ನಡೆದಿತ್ತು. ಸೊ ಹೀಗಾಗಿ ತಾವು ಎಲ್ಲರ ಪರವಾಗಿ ಅದು ಸರಿ ಹೋಗ್ಬೇಕು ಅಂತಾನೆ ಹೇಳ್ತೀರಿ. ಅದು ಸರಿ ಹೋಗ್ಬೇಕಂದ್ರೆ ನಾವು ಕೊಟ್ಟಿರೋ ಮನವಿ ಪತ್ರನ ಸೋಮಣ್ಣ ಅವ್ರು ಪರಿಶೀಲನೆ ಮಾಡಿ, ಕೇಂದ್ರದಲ್ಲಿ ಯಾರು ಇವಾಗಿದ್ದಾರೆ ಸೋಮಣ್ಣ ಅವರು ಕ್ಲೀನಾಗಿ ಅವ್ರ ಆಫೀಸರ್ಗಳನ್ನ ರೈಲ್ವೆ ಡಿಪಾರ್ಟ್ಮೆಂಟ್ನ ಕರೆಸಿ, ನಮ್ಮ BBMP ಡಿಪಾರ್ಟ್ಮೆಂಟ್ಗೆ ಇಂಜಿನಿಯರ್ ಡಿಪಾರ್ಟ್ಮೆಂಟ್ನ ಕರೆಸಿ ಇದನ್ನು ಹೆಂಗೆ ಸರಿಪಡಿಸ್ಬೇಕು ಅನ್ನೋದು ಹೊರ್ತು ಕುಂದುಕೊರತೆ ಮಾತಾಡ್ಬೋದೇ ಹೊರತು ಇದು ಶಾಸಕರ ಗಮನಕ್ಕೆ ಬರಲ್ಲ. ಶಾಸಕರದ್ದು ಏನೇ ಇದ್ರೂ ರೋಡ್ ವ್ಯವಸ್ಥೆ ಬರುತ್ತೆ, ಲೈಟ್ ವ್ಯವಸ್ಥೆ ಬರುತ್ತೆ, ಸ್ಯಾನಿಟರಿ ವ್ಯವಸ್ಥೆ ಬರುತ್ತೆ, ವಾಟರ್ ಸಪ್ಲೈ ಬರುತ್ತೆ, ಈ ಥರ ಎಲ್ಲ ಪಬ್ಲಿಕ್ ಸಮಸ್ಯೆ ಎಲ್ಲ ಬರುತ್ತೆ ಹೊರತು ರೈಲ್ವೆ ಲೈನ್ನ ಮುಟ್ಟಕ್ಕೂ ಬಿಡ್ತಾ ಇಲ್ಲ ಶಾಸಕರನ್ನ. ನಾವೇನಾದರೂ ಹೋಗಿ ಅಲ್ಲಿ ಒಂದು ಮೆಟ್ಲು ಹಾಕೋಣ, ಸ್ಟ್ರೀಟ್ ಲೈಟ್ ಹಾಕೋಣ ಅಂತ ಹೋದರೆ ಇಮಿಡಿಯೇಟ್ ಆಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಹೋಗುತ್ತೆ, ಅವ್ರು ಬಂದು ನಮ್ಮ ಕೆಲಸನ ಸ್ಟಾಪ್ ಮಾಡಿಸ್ತಾರೆ. ಸೊ ಎಲ್ಲೋ ಒಂದು ಕಡೆ ನೀವು ಸ್ಥಳೀಯರು ಏನಾದ್ರೂ ಹೋಗಿ ಅಲ್ಲಿ ಪ್ರಯತ್ನ ಪಟ್ರೆ ಇದು ಎಲ್ಲಿ ಬಿಜೆಪಿಗೆ ಒಂದಷ್ಟು ಕಾಂಗ್ರೆಸ್ಗೆ ಕ್ರೆಡಿಟ್ ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅದನ್ನ ತಡೆ ಮಾಡ್ತಾರೆ ಅಂತ. ಇವಾಗ ನೀವು ಬನ್ನಿ, ಮೆಟ್ಲು ಹತ್ತೋದಾಗನ ನಾಳೆ ನಾವು ಮೆಟ್ಲು ಮಾಡೋಕ್ಕೆ ರೆಡಿ ಮಾಡ್ತೀವಿ ಅಂದರೆ ಇಮಿಡಿಯೇಟ್ ಆಗಿ ಯಾರೋ ಒಬ್ರು ಫೋನ್ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಕರೆಸ್ತಾರೆ, ಅವ್ರು ಒಂದು 10 ಜನ ಬರ್ತಾರೆ, ಈ ಕೆಲಸ ಸ್ಟಾಪ್ ಮಾಡಿಸ್ತಾರೆ. ಸೊ ಈಗ ಒಂದು ಈಗ ತಾವ್ ಹೇಳಿದ್ರಿ, ಒಂದು ಮೀಡಿಯಾ ಅಂತ ಅಂದ್ರೆ ಅದರ ಪವರ್ ಏನು ಅನ್ನುವಂಥದ್ದು ತಮಗೂ ಕೂಡ ಗೊತ್ತಿದೆ. ನಾವು ಈಗ ಜೊತೆಲಿ ಹೋಗೋಣ, ಮೀಡಿಯಾದಲ್ಲಿ ಇದನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಆದ್ರೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಇದು 100% ಇಲ್ಲಿರುವಂತ ಜನರಿಗೆ ಉಪಯೋಗ ಆಗ್ತದೆ. ನೀವು ದಯವಿಟ್ಟು ನನ್ನೊಟ್ಟಿಗೆ ಆ ರೈಲ್ವೆ ನಿಲ್ದಾಣ ನೋಡೋಣ, ಅಲ್ಲಿ ರೈಲ್ವೆ ಹಳಿ ಏನು ಹೋಗಿದೆ, ಅಲ್ಲಿ ನೀವು ಯಾವ ರೀತಿಯ ಕೆಲಸ ಮಾಡಬೇಕು ಅಂತ ಇದೀರಿ, ಅಲ್ಲೇ ಹೋಗಿ ಚರ್ಚೆ ಮಾಡೋಣ. ಬನ್ನಿ ಸರ್ ದಯವಿಟ್ಟು. ಎಸ್ ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಿ ಇದೇ ರೈಲ್ವೆ ಟ್ರ್ಯಾಕು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಹೆಣ್ಮಕ್ಳಾಗ್ಲಿ ವಯಸ್ಸಾದ ವೃದ್ಧರಾಗ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮೆಟ್ಲುಗಳ ಮೇಲೆ ಈಗ ನಾವು ಹೋಗ್ತಾ ಇದೀವಿ. ಈಗ ಖುದ್ದಾಗಿ ಅವರು ಕೂಡ ಸುಮನ್ ಟಿವಿ ಕನ್ನಡದ ಪರವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಅವ್ರು ಕೇಳ್ಕೊತಾ ಇದ್ದಾರೆ. ಏನಂತ ಅಂದ್ರೆ ಇದನ್ನ ನೀಟಾಗಿ ನಾವು ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಇದಕ್ಕೆ ಏನಂತ ಅಂದ್ರೆ ಬೇರೆ ಅವರು ತಡೆ ಒಡ್ತಾರೆ ಅನ್ನುವಂಥದ್ದು. ಸೊ ಇದೇ ರೈಲ್ವೆ ಟ್ರ್ಯಾಕು, ನೀವು ಇಲ್ಲಿ ನೋಡ್ಬೋದು. ಈ ರೈಲ್ವೆ ಟ್ರ್ಯಾಕು ಇಲ್ಲಿಂದ ಏನು ಕಂಪ್ಲೀಟ್ ಆಗಿ ಹೋಗುತ್ತೆ ಈ ರೈಲ್ವೆ ಟ್ರ್ಯಾಕು. ಈ ರೈಲ್ವೆ ಟ್ರ್ಯಾಕಿನಿಂದ ದಾಟಿ ಬರುವಂಥದ್ದು ಅಂದ್ರೆ ಮಲ್ಲೇಶ್ವರಂ ಭಾಗದಿಂದ ಬರುವಂತಹ ಕಾಲೇಜ್ ಹುಡುಗರು ಇರ್ಬೋದು, ವಯಸ್ಸಾದ ವೃದ್ಧರು ಇರ್ಬೋದು. ಸೊ ಇಲ್ಲಿ ನಡ್ಕೊಂಡ್ ಬರ್ಬೇಕಾಗುತ್ತೆ. ಈ ನಡ್ಕೊಂಡ್ ಬರ್ಬೇಕಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಒಂದೇ ಒಂದು ವಿದ್ಯುತ್ ಇಲ್ಲ, ಒಂದು ಲೈಟ್ ಇಲ್ಲ.
ಸೊ ಹೀಗಾಗಿ ಇಲ್ಲಿ ಹೆಣ್ಮಕ್ಳು ಈ ಹಿಂದೆ ಕೂಡ ಈ ಜಾಗದಲ್ಲಿ ಒಂದು ಕ್ರೈಮ್ ಕೂಡ ನಡೆದಿತ್ತು. ಸೊ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಹ ಈ ಟ್ರ್ಯಾಕಿನಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಇಲ್ಲಿ ನಮಗೆ ಪರಿಹಾರವನ್ನ ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಕಣ್ಬಿಡ್ಬೇಕು ಅನ್ನುವಂತ ಮಾತನ್ನ ಇಲ್ಲಿ ಇರ್ತಕ್ಕಂಥ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್, ಇವಾಗ ಎಲ್ಲಿಂದ ಮೆಟ್ಲಾಕ್ಬೇಕು? ಸರ್ ಅದು ನೀವು ಅವಾಗ ಹತ್ ಬಂದ್ರಲ್ಲ, ಇದು ರೈಲ್ವೆದವರು ಕಂಬಿ ಹಾಕಿದ್ದು, ಹಂಗೆ ಬರೋ ಜಾಗ ಇದ್ದಿದ್ದು. ಅಲ್ಲಿ ಅಲ್ಲೈತಲ್ಲ, ಅಲ್ಲಿ ಕಸ ಚೆಲ್ಲಿದಾರಲ್ಲ, ಅಲ್ಲಿ ಮೆಟ್ಲಿದ್ದಿದ್ದು. ಹಂಗತ್ತಿ ಹಿಂಗೆ ಬರ್ತಾ ಇದ್ರು ಜನ. ಅಲ್ಲಿ ನಾವು ಒಂದು ಪೋಲ್ ಹಾಕಿದ್ವಿ. ನಿಮ್ಗೆ ಅಲ್ಲೊಂದು ಪೋಲ್ ಕಾಣಿಸುತ್ತೆ, ಆ ಪೋಲ್ ನೋಡಿ. ಆ ಪೋಲಿಂದ ಇನ್ನೊಂದು ಲೈನ್ ತಗೊಬಂದು ಇಲ್ಲಿ ಹಾಕಿದ್ವಿ. ಇಲ್ಲಿ ಹಾಕಿದ ತಕ್ಷಣ ರೈಲ್ವೆದವರು ಈ ಪ್ರಾಪರ್ಟಿ ಪೂರ್ತ ನಮ್ಮದು ಅಂದ್ಬಿಟ್ಟು ಇಲ್ಲಿ ಕೋಟ್ರೇಜ್ ಕಟ್ತವ್ರೆ. ನಾವು ಕೋಟ್ರೇಜ್ ಕೊಡೋವರೆಗೂ ಯಾವುದೇ ಜಾಗ ನಾವು ಕೊಡಲ್ಲ, ನಡೆಯೋಕ್ಕೂ ಸಹ ಜಾಗ ಕೊಡಲ್ಲ. ಪಬ್ಲಿಕ್ ಓಡಾಡೋ ಜಾಗ ಇಲ್ಲ ಇದು. ಇದು ರೈಲ್ವೆ ಇಲಾಖೆದು. ನೀವು ಹೋಗ್ಬೇಕಂದ್ರೆ ಆಂಜನೇಯ ಟೆಂಪಲ್ ಸುತ್ಕೊಬನ್ನಿ, ಇಲ್ಲ ಅಂದರೆ ಓಕ್ಲಿಪುರಂ ಸುತ್ಕೊಬನ್ನಿ. ಇದು ಗಾಂಧಿನಗರ ಮಾತ್ರ ಸಂಬಂಧಪಟ್ಟ ಜನಕ್ಕೆ ನಾವು ಮಾತಾಡ್ತಾ ಇಲ್ಲ. ಇಲ್ಲಿಂದ ರಾಜಾಜಿನಗರದಲ್ಲಿ ಗೌತಮ್ ನಗರ, ಶ್ರೀರಾಮ್ಪುರ, ಅಂಬೇಡ್ಕರ್ ನಗರ, ಪ್ರಕಾಶ್ ನಗರ, ಇಲ್ಲಿರೋರೆಲ್ಲಾನು ದಿನನಿತ್ಯ ವ್ಯಕ್ತಿ ನಡ್ಕೊಂಡು ಹೋಗೋ ಜಾಗ ಇದು. ನಾವು ಚಿಕ್ಕ ವಯಸ್ಸಿನಿಂದ ಇಲ್ಲೇ ನಡ್ಕೊಂಡು ಇಲ್ಲೇ ಹೋಗ್ತಾ ಇದ್ವಿ. ಇವಾಗ ರೈಲ್ವೆದವ್ರು ಬಂದು ಈ ಶೆಡ್ ಹಾಕಿ ಕೋಟ್ರೇಜ್ ಕಟ್ತವ್ರೆ. ನಾವು ಸೋಮಣ್ಣವ್ರಿಗೆ ಮನವಿ ಮಾಡಿದ್ದೀವಿ. ಕೇಂದ್ರ ಸಚಿವರವರು ನಮ್ಮ ಶಾಸಕರ ಹತ್ರ ನಿಧಿ ಐತೆ, ಇದಕ್ಕೆ ಫಂಡು ಒದಗಿಸಿದ್ದಾರೆ. ನಮ್ಮ ಶಾಸಕರು ಎಷ್ಟೋ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇದನ್ನು ಸೋಮಣ್ಣವ್ರ ಗಮನಕ್ಕೆ ತಗೊಬಂದು ಅವರು ಈ ರೈಲ್ವೆ ಟ್ರ್ಯಾಕ್ನ ನೋಡಿ ಜನಗಳಿಗೆ ಒಂದು ಅನುಕೂಲ ಆಗೋವಷ್ಟು, ಇಲ್ಲ ಅಂದರೆ ನೀವು ಅಂಡರ್ ಪಾಸ್ ಮಾಡಲಿಲ್ಲ ಅಂದರೆ ಸ್ಕೈವಾಕ್ ಬ್ರಿಡ್ಜ್ ಆದ್ರೆ ಮಾಡಿಕೊಡಿ. ಸುಮಾರು ಕಡೆ ಸ್ಕೈವಾಕ್ ಬ್ರಿಡ್ಜ್ ಮಾಡಿಕೊಟ್ಟವ್ರೆ. ಆ ಥರ ಇಲ್ಲೊಂದು ಸ್ಕೈವಾಕ್ ಬ್ರಿಡ್ಜ್ ಆದ್ರೆ ಮಾಡಿಕೊಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಅದನ್ನ ಖುದ್ದಾಗಿ ನೋಡ್ಕೊಳ್ಳಬಹುದು. ಎಸ್, ಇಲ್ಲೊಬ್ರು ಹೆಣ್ಮಗಳು ಕೂಡ ಇದೇ ರೀತಿ ದಾಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲೊಂದು ಮಗು ಕೂಡ ದಾಟ್ತಾ ಇದೆ. ಅವರನ್ನ ಕೇಳೋಣ. ಅಮ್ಮ, ಇದು ಡೈಲಿ ನಿಮಗೆ ಇದೇ ರೀತಿಯ ಸಮಸ್ಯೆ, ಒಂದು ವೇಳೆ ಟ್ರೈನ್ಗೇನು ಬಂತು ಅಂತಂದ್ರೆ ಸೊ ನಿಮ್ಗೂ ಕೂಡ ಇಲ್ಲೊಂದು ಸ್ಕೈವಾಕ್ ರೀತಿಯ ಅವಶ್ಯಕತೆ ಇದೆ, ಹುಷಾರಾಗಿ ಹೋಗ್ಬೋದು ಅಂತ ಏನ್ ಹೇಳ್ತೀರಮ್ಮ? ಹುಷಾರಾಗಿ ಹೋಗಕ್ ಆಗಲ್ಲ ಸರ್, ಪ್ರಾಬ್ಲಮ್ ಇದೆ. ತುಂಬಾ ವಯಸ್ಸಾಗಿರೋರು ಬರ್ತಾರೆ, ಒಂದ್ಸರಿ ಸಿಗ್ನಲ್ ಕೊಡ್ತಾರೆ, ಒಂದ್ಸರಿ ಸಿಗ್ನಲ್ ಕೊಡಲ್ಲ. ಟ್ರೈನ್ ತುಂಬಾ ಜನ ಸಿಗಾಕೊಂಡಿರೋರು ಇದ್ದಾರೆ. ಓಹೋ, ಅಂದ್ರೆ ಇಲ್ಲಿ ಟ್ರೈನ್ಗೂ ಕೂಡ ಸಿಕ್ಕಿ ಒಂದು ಮೃತಪಟ್ಟಿರುವಂತ ಘಟನೆಗಳು ನಡೆದಿದಾವೆ. ಸೊ ಈಗ ಇಲ್ಲಿ ಸ್ಕೈ ವಾಕ್ ಮಾಡ್ಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗ್ಬಿಡುತ್ತೆ. ಅದೊಂದು ಪ್ರಾಬ್ಲಮ್ ಇದೆ. ಓಹೋ, ಯಾಕಂದ್ರೆ ಇವಾಗ ಜನ ಮನೇಲಿ ಮಾಡ್ಕೋತಾರೆ, ಕೆಲವು ಜನ ಆತ್ಮಹತ್ಯೆ ಮಾಡ್ಕೋಬೇಕು. ಇದೊಂದು ಅನುಕೂಲ ಆಗುತ್ತೆ ಅವ್ರಿಗೆ. ಅಲ್ಲ, ಇಲ್ಲಿ ಕತ್ಲಾದ್ಮೇಲೆ ಕೂಡ ಈಗ ತಾವೊಬ್ರು ಹೆಣ್ಮಗಳಾಗಿ ಇಲ್ಲಿ ಕತ್ಲಾದ್ಮೇಲೆ ಕೂಡ ನಡ್ಕೊಂಡ್ ಬರೋದು ಸಾಕಷ್ಟು ಸಮಸ್ಯೆ ಅನ್ನುವಂಥದ್ದು ಇದೆ. ಸೊ ಏನ್ ಹೇಳ್ತೀರಿ? ಸಮಸ್ಯೆ ಇದೆ ಸರ್, ಲೈಟ್ ಬೇರೆ ಇರಲ್ಲ, ಸಮಸ್ಯೆ ಇದೆ. ಕತ್ಲಲ್ಲಿ ಬರಕ್ ಪ್ರಾಬ್ಲಮ್ ಇದೆ. ಸೊ ಕೇಳಿಸ್ಕೊಂಡ್ರಿ, ಸಾಕಷ್ಟು ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಮಾತ್ರ ಸಾಧ್ಯ. ಸ್ಥಳೀಯ ಶಾಸಕರಾಗಲಿ ಸಚಿವರಾಗಲಿ ಏನೂ ಮಾಡ್ಲಿಕ್ಕಾಗಲ್ಲ. ಬಿಕಾಸ್ ಇದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಳಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಕೇವಲ ಇದೊಂದೇ ಸಮಸ್ಯೆ ಅಲ್ಲ, ಈ ಸುಭಾಷ್ ನಗರ ವಾರ್ಡಲ್ಲಿ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಗೋಚರಿಸ್ತವೆ. ಆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಪರಿಹರಿಸಬೇಕು, ಇದನ್ನ ಯಾವ ರೀತಿಯ ಗಮನಕ್ಕೆ ತರಬೇಕು, ಸಾಕಷ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಒಂದಷ್ಟು ಸರ್ಕಾರ, ಇಲ್ಲಿ ಸ್ಥಳೀಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಪ್ರೆಷರ್ ಹಾಕಿ ದಯವಿಟ್ಟು ಈ ಬ್ರಿಡ್ಜ್ ಅನ್ನ ಅಟ್ಲೀಸ್ಟ್ ಒಂದು ಸ್ಕೈ ವಾಕ್ ಮಾಡಿ ಇಲ್ಲಿ ಓಡಾಡುವಂತಹ ಸ್ಥಳೀಯರಿಗೆ ಒಂದಷ್ಟು ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿದ್ರೆ ಖಂಡಿತವಾಗ್ಲೂ ಕಾಲೇಜಿಗೆ ಹೋಗುವಂತಹ ಹೆಣ್ಣು ಮಕ್ಕಳು, ನೀವೀಗ ದೃಶ್ಯದಲ್ಲಿ ನೋಡಿದ್ರಿ, ಆಸ್ಪತ್ರೆಗೆ ಹೋಗಿ ಬರುವಂತಹ ಹೆಣ್ಣು ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಇಲ್ಲಿ ಸ್ವತಂತ್ರ ಪಾಳ್ಯ ಮತ್ತಿತರ ಏರಿಯಾಗಳೇನಿದೆ, ಶ್ರೀರಾಮ್ಪುರ ಇರ್ಬೋದು, ಓಕ್ಲಿಪುರ ಇರ್ಬೋದು, ರಾಮಚಂದ್ರಪುರ, ಈ ಮಾರ್ಗದಲ್ಲಿ ಏನು ಮಲ್ಲೇಶ್ವರಂ ಇಂದ ಬರ್ತಕ್ಕಂಥವ್ರು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ನೆರವು ಮಾಡಿಕೊಡ್ಬೇಕು ಅನ್ನುವಂಥದ್ದು ಸುಮನ್ ಟಿವಿ ಕನ್ನಡದ ಕಳಕಳಿ ಕೂಡ ಹೌದು. ಬನ್ನಿ, ಮತ್ತಷ್ಟು ಸಮಸ್ಯೆಗಳ ಬಗ್ಗೆ ಇಲ್ಲಿ ಗಂಭೀರವಾಗಿ ಒಂದಷ್ಟು ಕಣ್ಣಾಡ್ಸೋಣ ಬನ್ನಿ. ಇಲ್ಲಿ ಮತ್ತೊಬ್ರು ಸಿಕ್ಕಿದ್ದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ. ಏನು ಸಾರ್ ಈ ರೈಲ್ವೆದು ಇದ್ರ ಸಮಸ್ಯೆ? ತುಂಬಾ ಪ್ರಾಬ್ಲಮ್ ಇಲ್ಲಿ. ಈ ಶ್ರೀರಾಮ್ಪುರ, ಪ್ರಕಾಶ್ ನಗರ, ಪಾಪಣ್ಣ ಬ್ಲಾಕು, ಅಂಬೇಡ್ಕರ್ ನಗರ ಎಲ್ಲ ಜನನು ಇಲ್ಲೇ ಹೋಗೋದು. ಸೇಜಪುರಂಗೆ ಹೋಗ್ಬೇಕಾದ್ರೆ ಮೆಜೆಸ್ಟಿಕ್ ಹೋಗ್ಬಾದ್ರೆ ಇದೇ ನಮ್ಗೆ ಮೈನ್ರು. ಅವಾಗ ಏನಾಯ್ತು ಅಂದ್ರೆ ಸಿ ಕೆ ಜಪ್ಪ ಸಭ್ಯವ್ರಿಗೆ ಮನವಿ ಕೊಟ್ಟಿದ್ದಾವೆ. ಅದು ಆಯ್ತು. ಇಲ್ಲೇನಾಯ್ತು ಅಂದ್ರೆ ಎರಡಾಗೋಯ್ತು, ಒಂದು ಕಾಂಗ್ರೆಸ್, ಒಂದು ಜನತಾದಳ. ಅವಾಗ ಏನಾಯ್ತು, ಜನತಾದಳ ಇಲ್ಲಿ ಸ್ಟ್ರಕ್ ಆಯ್ತು. ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಹೆಂಗೆ ಮಾಡ್ತೀರಾ? ಹಂಗಾಗಿ ಇದು ಅವಾಗಿಂದನೂ ಇದು ಹಂಗೆ ಬಿದ್ದಿದೆ, ಆಳ್ ಬಿದ್ದಿದೆ ಹೊರತು ಇಲ್ಲಿ ಸುಮಾರು ಜನ ಫೈಟ್ ಮಾಡಿದ್ದಾರೆ, ಲೆಟ್ರುಗಳ ಕೊಟ್ಟಿದ್ದಾರೆ, ಆದ್ರೆ ಇದುವರೆಗಾಗಿ ಆಗಿಲ್ಲ.
ಈಗ ತಾವ್ ಹೇಳ್ತಾ ಇರೋದು ಈಗ್ಲೂ ಕೂಡ ಆಗ್ತಾ ಇಲ್ಲ ಅನ್ನುವಂತ ಸಮಸ್ಯೆಗಾಗಾದ್ರೆ ಈಗ ಕೇಂದ್ರದಲ್ಲಿ ಬಿಜೆಪಿ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಇವರಿಬ್ರು ಕಿತ್ತಾಟದಿಂದ ಇಲ್ಲಿ ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂತ. ಹೌದು ಇವರಿಬ್ರು ಕಿತ್ತಾಟದಲ್ಲಿ ಸ್ಕೈ ವಾರ ಆಗ್ತಾ ಇಲ್ಲ, ಯಾವ್ದು ಆಗ್ತಾ ಇಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ತುಂಬಾ ಜನಕ್ಕೆ ಅಂದು ತುಂಬಾ ಪ್ರಾಬ್ಲಮ್ ಇದೆ. ಇಲ್ಲಿ ಮಲ್ರು ಕೂಡ ಆಗ್ಬಿಡ್ತದೆ, ಪಿಟ್ ಪಾಕೆಟ್ ಆಗುತ್ತೆ. ಈ ಚೈನ್ ಸ್ಪೋಕರ್ಗಳೆಲ್ಲ ಬರ್ತಾರೆ ನೈಟ್ ಅಲ್ಲಿ, ಯಾರು ಹೆಣ್ಮಕ್ಳು ಬರ್ತಾರೆ ಅವ್ರನ್ನ ಕಿತ್ಕೊಂಡು ಹೋಗೋದು ಏನೇ ಮಾಡಿದ್ರೆ ಒಂದು ಸ್ಕೈ ವಾರ್ ಆಗಲಿ ಇಲ್ಲ ಅಂಡರ್ ಪಾಸ್ ಆಗಲಿ, ಯಾವ್ದಾರ ಒಂದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ ಬೇರೆ ಬೇರೆ ಏರಿಯಾಗಳಿಂದ ಪುಂಡ್ರುಗಳು ಬಂದ್ಬಿಟ್ಟು ಇಲ್ಲೆಲ್ಲ ಗಾಂಜಾ ಎಲ್ಲ ಹೊಡೆಯುವಂತದ್ದು ಇದೆ ಅನ್ನುವಂತ ಆರೋಪ ಕೇಳಿದಿವಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಸತ್ಯ ಇದೆ. ಮತ್ತೆ ಇಲ್ಲಿ ಟ್ರೈನ್ ನಿಂತ್ರೆ ಇಲ್ಲಿ ಹುಡುಗರು ಆ ಟ್ರೈನಲ್ಲಿ ಕುಂತಿರೋರ್ಗೆ ಹೊಡೆದ್ರೆ ಮೊಬೈಲು ವಾಚ್ಗಳು ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಅದು ಕೂಡ ಇಲ್ಲಿ ಕಂಪ್ಲೇಂಟ್ ಆಗಿದೆ. ಅದಕ್ಕೂ ಕೂಡ ಇಲ್ಲಿ ಅದು ಪೊಲೀಸರು ಅಷ್ಟಾಗಿ ಇದಾಗ್ತಿಲ್ಲ. ಇಲ್ಲಿ ಔಟ್ ಪೊಲೀಸ್ ಸ್ಟೇಷನ್ ಇತ್ತು, ಅದು ಕೂಡ ಹೊಡೆದಾಕಿದ್ದಾರೆ. ಹಂಗಾಗಿ ಇಲ್ಲೆಲ್ಲ ಒಂಥರ ಸೌಲಭ್ಯ ಕೊಟ್ರೆ ಚೆನ್ನಾಗಿರ್ತದೆ. ಎಸ್, ಇದು ಕೇವಲ ಒಬ್ಬರ ಪ್ರಶ್ನೆ ಅಲ್ಲ, ಇಲ್ಲಿ ಇರ್ತಕ್ಕಂಥ ಪಕ್ಷಾತೀತವಾಗಿ. ಯಾಕೆ ಅಂದ್ರೆ ಇಲ್ಲಿ JDSಗೆ ಮತ ಹಾಕೋ ಮಕ್ಳುಗಳು ಇದೇ ರಸ್ತೆಲಿ ಹೋಗ್ತಾರೆ, ಕಾಂಗ್ರೆಸ್ಸಿಗೆ ವೋಟ್ ಹಾಕುವಂತ ಮಕ್ಳುಗಳು ಕೂಡ ಇದೇ ರಸ್ತೆಲಿ ಓಡಾಡ್ತಾರೆ, BJPಗೆ ವೋಟ್ ಹಾಕುವಂತಹ ಮತದಾರರ ಮಕ್ಳುಗಳು ಕೂಡ, ಹೆಣ್ಣು ಮಕ್ಕಳು ಕೂಡ, ವಯೋವೃದ್ಧರು ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸೊ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ ಕಾದ್ ನೋಡ್ಬೇಕು. ಮತ್ತಷ್ಟು ಸಮಸ್ಯೆಗಳನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ಸಾಕಷ್ಟು ಜನ ಈ ರೈಲ್ವೆ ಬ್ರಿಡ್ಜ್ ಬಗ್ಗೆ ಮಾತಾಡ್ಲಿಕ್ಕೆ, ಸ್ಕೈ ವಾಕ್ ಬಗ್ಗೆ ಮಾತಾಡ್ಲಿಕ್ಕೆ, ಇಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗಿದ್ದಾರೆ. ಅವರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ ಸರ್, ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಈ ಬ್ರಿಡ್ಜ್ ಇರ್ಬೋದು, ಇಲ್ಲಿ ಸೇಫ್ಟಿ ಅನ್ನುವಂಥದ್ದಿಲ್ಲ. ಈ ಹಿಂದೆ ಕೂಡ ಇಲ್ಲೊಂದು ಕ್ರೈಮ್ ಕೂಡ ನಡೆದಿತ್ತು. ಸೊ ಏನ್ ಬೇಕು ಸರ್, ನಿಮ್ಮ ಬೇಡಿಕೆ ಏನಿದೆ ಸರ್? ಸರ್ ನಾವು ಸಂತೋಷ್ ಅಂದ್ಬಿಟ್ಟು ಸ್ವಸಂದ್ರಪಲ್ಲಿ ನಿವಾಸಿ. ನಾವು ಇಲ್ಲಿ ಬಂದು ಸುಮಾರು ವರ್ಷದಿಂದ ನಮ್ಮ ಮಿನಿಸ್ಟರ್ ಸಾಹೇಬರು ದಿನೇಶ್ ಗುಂಡೂರಾವ್ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟ್ರು ಕೊಟ್ಟಿದ್ದಾರೆ ಇಲ್ಲೊಂದು ಸ್ಕೈ ವಾಕ್ಗೆ ಅಂತ. ಇದುವರೆಗೂ ಅವರು ಅಪ್ರೂವ್ ಮಾಡಿಲ್ಲ. ಸುಮಾರು ಸಲ ಬಂದೋಗಿದ್ದಾರೆ. ಯಾರಾದ್ರು ಲೇಬರ್ಗಳು ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋಕ್ಕೆ ನಡೆಯೋಕ್ಕಾಗದೇ ಇರೋದು ಜಾಗ ಇದು. ಕ್ಲೀನ್ ಮಾಡೋಕ್ಕೆ ಬಿಟ್ರು ರೈಲ್ವೆ ಅವ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ. ಟ್ರ್ಯಾಕ್ ಮೇಲೆ ಟ್ರ್ಯಾಕ್ ಮ್ಯಾನ್ಸರು ಓಡಾಡ್ತಾ ಇರ್ತಾರಲ್ಲ, ಅವ್ರು ಬಂದು ಸುಮ್ಮನೆ ನೀವು ಯಾರಾದರೂ ಒಂದು 2 ಲೇಬರ್ ಬಿಟ್ಟು ಕ್ಲೀನ್ ಮಾಡೋಕ್ಕೆ ಬಿಡಿ, ಅವ್ರು ಬಂದು ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾವ್ರೆ. ಆ ಕಾಂಪೌಂಡ್ ಬೀಳೋ ಥರ ಇದೆ. ರೈಲ್ವೆ ಅವ್ರಿಗೆ ಅಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ, ಇನ್ನೂ ಅವ್ರು ಬಂದು ಏನೂ ಇದು ಮಾಡಿಲ್ಲ. ರೈಲ್ವೆ ಅವ್ರು ಸ್ವಲ್ಪ ಗಮನ ತಗೊಂಡು ರೈಲ್ವೆ ಮಿನಿಸ್ಟರ್ ಅವ್ರಿಗೂ ಹೇಳ್ತಾ ಇದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ಗೂ ಹೇಳ್ತಾ ಇದ್ದೀವಿ, ಅದು ಸ್ವಲ್ಪ ಸರಿ ಮಾಡಿಕೊಟ್ರಿಗೂ ಇದು ಮಾಡಿದ್ರೆ ಆಗುತ್ತೆ ಸರ್. ಎಸ್, ಸಾಕಷ್ಟು ಜನರು ಇಲ್ಲಿ ನಿಂತಿರ್ತಕ್ಕಂಥದ್ದು, ಇವರೆಲ್ಲರ ಬೇಡಿಕೆ ಕೂಡ ಅದೇನೆ. ಏನಂತಂದ್ರೆ ಸ್ಕೈ ವಾಕ್ ಆಗ್ಬೇಕು, ಸ್ಕೈ ವಾಕ್ ಆಗಿಲ್ಲ, ಅಟ್ಲೀಸ್ಟ್ ಒಂದು ಅಂಡರ್ ಪಾಸ್ ಆದ್ರೂ ಮಾಡ್ಕೊಡಿ ನಮಗೆ. ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ರೈಲ್ವೆ ಬ್ರಿಡ್ಜಿನ ಸಮಸ್ಯೆ ಇದೇನಿದೆ, ಈ ಜಾಗದ ಸಮಸ್ಯೆ ಇವತ್ತು ನೆನ್ನೆದಲ್ಲ. ಸಾಕಷ್ಟು ಪಕ್ಷಗಳು ಬಂದು ಹೋಗಿದಾವೆ, ಆದ್ರೂ ಕೂಡ ಇದೇನು ಸಮಸ್ಯೆ ಬಗೆಹರಿದಿಲ್ಲ. ಇನ್ನಾದ್ರೂ ಈ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಿದೆ. ಬನ್ನಿ, ಇದೇ ಸುಭಾಷ್ ನಗರ ವಾರ್ಡಿನ ಸಾಕಷ್ಟು ಸಮಸ್ಯೆಗಳನ್ನ, ಮತ್ತಷ್ಟು ಸಮಸ್ಯೆಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ರಸ್ತೆಗಳನ್ನ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರಸ್ತೆಗಳಿದಾವೆ, ಇಲ್ಲೆಲ್ಲ ಮನೆಗಳಿದಾವೆ. ನಾನು ಯಾವುದೋ ಒಂದು ಇದಕ್ಕೆ ಬಂದಿಲ್ಲ ಅಥವಾ ಯಾವುದೋ ಒಂದು ವಟಾರದೊಳಗೆ ಓಡಾಡಿದ್ದಲ್ಲ. ಇವೆಲ್ಲವೂ ಕೂಡ ಮನೆ ಇರುವಂತ ರಸ್ತೆಗಳು. ನಿಮಗೆ ನೋಡ್ತಾ ಬನ್ನಿ, ಖಂಡಿತವಾಗ್ಲೂ ಇಲ್ಲಿ ಯಾವ ರೀತಿ ಜನ ಬದುಕು ನಡೆಸ್ತಾ ಇದ್ದಾರೆ, ಇಲ್ಲಿ ಅವರ ಸಮಸ್ಯೆಗಳನ್ನ ಕೇಳೋರು ಯಾರು, ಖಂಡಿತವಾಗ್ಲೂ ನಿಜಕ್ಕೂ ಏನೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನ ನೋಡಿದ್ರೆ ಇವೆಲ್ಲವೂ ಕೂಡ ಯಾವುದೋ ಸಂಧಿ ಅಲ್ಲ. ಆಮೇಲೆ ಮನೆಯ ಮುಂದೆ, ಪ್ರತಿ ಮನೆಯ ಮುಂದೆ ಇಲ್ಲಿ ಡ್ರಮ್ಮಿಗಳನ್ನ ಇರೋದು ನೋಡಿದ್ರೆ ಸಾಕಷ್ಟು ನೀರಿಗೆ ಸಮಸ್ಯೆ ಇದೆ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೀರು ಬಿಟ್ರೆ ಬಹಳ ಸಂತೋಷ ಪಡ್ತಾರೆ ಅನ್ಸುತ್ತೆ. ಇಲ್ಲಿ ಇರ್ತಕ್ಕಂಥ ಪ್ರತಿ ಮನೆ ಮುಂದೆ, ಇಂಥ ಮನೆ ಮುಂದೆ ನೀರಿನ ಡ್ರಮ್ ಇಲ್ಲ ಅನ್ನುವಂತಿಲ್ಲ. ಅಂದ್ರೆ ನೀರಿಗಾಗಿ ಅಭಾವ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಿಡುವಂತ ನೀರನ್ನ ಸ್ಟಾಕ್ ಮಾಡ್ಕೋಬೇಕು ಅನ್ನುವಂತ ಕಾರಣಕ್ಕೆ ಇಲ್ಲಿ ಡ್ರಮ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಅವ್ರಿಗೆ ಪ್ರತಿದಿನನೂ ಕೂಡ ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು. ನೀರಿಗಾಗಿ ಇವರು ಪರದಾಡ್ತಾ ಇದ್ದಾರೆ. ಸುಭಾಷ್ ನಗರ ವಾರ್ಡ್ನಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ನೀರಿನ ಸಮಸ್ಯೆ. ಈ ನೀರಿನ ಸಮಸ್ಯೆ ಯಾವಾಗ ಸರಿ ಹೋಗುತ್ತೋ ಆಗಷ್ಟೇ ಈ ವಾರ್ಡಿನ ಜನ ಸಾಕಷ್ಟು ಖುಷಿ ಪಡ್ತಾರೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಕೇವಲ ಪೂರ್ಣ ಪ್ರಮಾಣದಲ್ಲಿ ಇದೆಲ್ಲವೂ ಕೂಡ ಸಂಧಿ ರಸ್ತೆಯೇ ಆಗಿರ್ತಕ್ಕಂಥದ್ದು. ಬರೀ ಪ್ರತಿಯೊಂದು ಗಲ್ಲಿಗಳಲ್ಲಿ ಮನೆಗಳಿದ್ದಾವೆ. ಇಲ್ಲಿಗೆ ಯಾವುದೇ 2 ವೀಲರನ್ನು ಕೂಡ ತಾಮೊಂದು ಪಾರ್ಕ್ ಮಾಡ್ಕೊಳ್ಳುವಂಥ ಅವಕಾಶ ಇಲ್ಲ. ಒಬ್ಬರು ನಡ್ಕೊಂಬರೋದೇ ಕಷ್ಟ. ಅಷ್ಟರ ಮಟ್ಟಿಗೆ ಈ ಏರಿಯಾವನ್ನ ವಿಂಗಡಿಸಲಾಗಿದೆ ಅಂತ ಅಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗಳು ಎದುರಾಗಬಹುದು. ಇಲ್ಲಿ ಎಲ್ಲವೂ ಕೂಡ ಅಡ್ಜಸೆಂಟ್, ಅಂದ್ರೆ ಒಂದಕ್ಕೊಂದು ಮನೆಗಳು ಅಂಟ್ಕೊಂಡಿರುವಂತಿದೆ. ಇಲ್ಲಿ ಕೇವಲ ಇದೊಂದೇ ಅಲ್ಲ, ಇನ್ನು ಕಸದ ಸಮಸ್ಯೆ ಕೂಡ ಸಾಕಷ್ಟಿದೆ. ಬನ್ನಿ, ಮತ್ತಷ್ಟು ಸಮಸ್ಯೆಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಬೇಗ ಬಂದು
ಪಬ್ಲಿಕ್ ಆಗುತ್ತೆ ಇದು. ಏನೋ ಗಾಂಜಾ ಹೊಡಿತಾರೆ, ಏನೋ ಬೇರೆ ಬೇರೆ ಕೆಟ್ಟ ಕೆಲಸ ಎಲ್ಲ ಹೊಡಿತಾ ಇದ್ದ, ಬ್ರ್ಯಾಂಡ್ ಹೊಡಿತಾರೆ, ಎಣ್ಣೆ ಹೊಡಿತಾರೆ. ನಾನು ಇದು 40 ವರ್ಷದಿಂದ ಹೇಳ್ತಾ ಇದ್ದೀನಿ. ಯಾರು ದಯಾನಂದರಾವ್ ಫೀಲ್ಡ್ ಇದ್ರಲ್ಲ ಆವಾಗಿಂದ ಹೇಳ್ತಾ ಇದ್ರು. ಬರ್ತಾರೆ, ನೋಡ್ಕೊಂಡು ಹೋಯ್ತಾರೆ. ನಾರಾಯಣರಾವ್ ಬಂದರು, ಮುನಿಯಪ್ಪ ಬಂದರು, ದಯಾನಂದರಾವ್ ಬಂದರು, MLA ಬಂದರು, ಗೋವಿಂದರಾಜ್ ಬಂದರು, ಮಲ್ಲೇಶ್ ಬಂದು, ಎಲ್ಲರೂ ಬಂದು ಎಲ್ಲರಿಗೂ ಹೇಳ್ಬಿಟ್ಟೆ ಬಂದು ನೋಡ್ಕೊಂಡು ಹೋಯ್ತಾರೆ, ಬರ್ತಾರೆ ಅಷ್ಟೇ. ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಬರ್ತಾರೆ, 5 ವರ್ಷ ಬಿಟ್ಕೊಂಡು ಬರ್ತಾರೆ ಅವರು ಅಷ್ಟೇ. ಸರ್, ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಮರ್ಡರ್ ಆಯಿತು. ಆ ಮರ್ಡರ್ ಬಗ್ಗೆ ನಾನು ಆಲ್ರೆಡಿ ಒಂದು ಸಾರಿ ಹೇಳಿದ್ದೆ. ಇಲ್ಲಿ ಒಬ್ರು ಪೀಸ್ಗಳು ಹಾಕಿ ಸರ್, ಒಳ್ಳೇದಾಗುತ್ತೆ. ಮಕ್ಕಳು ಓಡೋದು ಬಡೋದು ಅಂದರೆ ಒಬ್ಬರು ಆಗಲಿ ಕಿವಿಗೆ ಹಾಕೊಳ್ಳಿಲ್ಲ ಸರ್. 100ಗೆ ಫೋನ್ ಮಾಡಿದೆ. 100ಗೆ ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ಸರ್ ಈ ಥರ ಇದೆ, ಕಳ್ತನ ಇದೆ, ರಾಬ್ರಿಗಳು ಜಾಸ್ತಿ ಆಗ್ತೈತೆ, ಹೆಣ್ಮಕ್ಳು ಮಧ್ಯಾಹ್ನ ಮೇಲೆ ಕಾಲೇಜಿಂದ ಬರೋರು ತುಂಬ ತೊಂದರೆ ಆಗ್ತೈತೆ, ದಯವಿಟ್ಟು ಒಂದು ಲೈಟು, ಒಂದು CC ಕ್ಯಾಮ್ರಾ, ಒಂದು PCಗಳನ್ನ ಹಾಕಿ ಸರ್ ಅಂದರೆ, ಇಲ್ಲ ಅದು ಕಮಿಷನರ್ಗೆ ಲೆಟ್ರ್ ಕೊಡಬೇಕು, IG ಗೆ ಲೆಟ್ರ್ ಕೊಡಬೇಕು, DC ಗೆ ಲೆಟ್ರ್ ಕೊಡಬೇಕು ಅಂದರು. ಸರ್ ಆವಾಗಲೂ ನಾವು ಕೌನ್ಸಿಲ್ MLA ಕಡೆಯವರು ಎಲ್ಲರಿಗೂ ಹೇಳಿದ್ವಿ, ಸ್ವಾಮಿ ಹಿಂಗೆ ಮಾಡಿ ಹೋಗೋರು ಬರೋರು ಹುಡುಗಿರಿಗೆ ತೊಂದರೆ ಆಗುತ್ತೆ. ಚಿಕ್ಕ ಹುಡುಗಿರು, ವಯಸ್ಸು ಹುಡುಗಿರು ಪಾಪ ಅಲ್ಲಿ ಗಂಜಾ ಹೊಡ್ಕೊಂಡು ಹುಡುಗಿರ್ತಾರೆ, ಅವ್ರ ಹತ್ರ ಏನು ಮಾತಾಡೋಕ್ಕಾಗಲ್ಲ. ನೀವು ಅದಾದ್ರೂ ಒಂದು ಮಾಡಿ, ಪೊಲೀಸರು ಇದ್ರು ಭಯ ಬಿತ್ಕೊಂಡು ಓಡ್ತಾರೆ ಅಂದರೆ ಯಾರು ಕಿವಿಗೆ ಹಾಕೊಳ್ಳಿಲ್ಲ ಸರ್. ಗಾಂಧಿ ಸ್ಕೂಲ್ ಸೇವಾಶ್ರಮ ಶಾಲೆ ಇದೆ, ಗ್ರೌಂಡ್ ಇದೆ. ಆದರೆ ಇಲ್ಲಿ ಬಂದು ಹುಡುಗರೆಲ್ಲ ಬಂದು ಇಲ್ಲೇ ಕುಡಿದು ಬಿಟ್ಟು ಬಾಟ್ಲೆಲ್ಲ ಹೊಡೆದಾಕ್ತಾರೆ. ಇಲ್ಲೇ ಬಂದು ಶಾಲೆ ಮುಂದೆ ಬಂದು ಕಸ ಹಾಕ್ತಾರೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಸರ್ಕಾರ, BJP, ಕಾಂಗ್ರೆಸ್ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಹೇಳಿ? ನೀವೇ ಸರ್ ಹೇಳಿ. ನಾನು ಏನು ಮಾಡ್ತಾ ಇದ್ದೆ? ಜನರಿಗೆ ಒಳ್ಳೇದಾಗಬೇಕು. ಸ್ಕೂಲ್ ಶಾಲೆ ಮಕ್ಕಳು ಬರ್ತಾರೆ, ಓದ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ರಿಕ್ವೆಸ್ಟ್ ಏನಂದ್ರೆ ಎಲ್ಲರೂ ಬಂದು ಚೆನ್ನಾಗಿರ್ಬೇಕು. ನಾವು ಓಟ್ ಹಾಕ್ತೀವಿ, ನಾವು ಕೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸುಭಾಷ್ ನಗರ ವಾರ್ಡಿನ ಕತೆ ವ್ಯತೆ. ಇಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಕಸದ ಸಮಸ್ಯೆ, ನೀರಿನ ಸಮಸ್ಯೆ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ. ಈ ಸಮಸ್ಯೆಗೆ ಸ್ಪಂದಿಸೋಕೆ ಜನಪ್ರತಿನಿಧಿಯ ಅವಶ್ಯಕತೆ ಇದ್ದೇ ಇದೆ. ಹೀಗಾಗಿ GBA ಎಲೆಕ್ಷನ್ ಆಗಬೇಕು, ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಯ್ಕೆ ಆಗಬೇಕು, ನಂತರ ಈ ಸಮಸ್ಯೆಗಳು ನಮ್ಮ ಭರವಸೆಗಳು ಈಡೇರಬೇಕು ಅನ್ನುವಂಥದ್ದು ಸ್ಥಳೀಯ ಮತದಾರರ ಮಾತು. ಇದೇ ರೀತಿ ಮತ್ತೊಂದು ವಾರ್ಡಿನ ಕತೆ ವ್ಯತೆ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್ಡ್, ನೋಡ್ತಾ ಇರಿ ಸುಮನ್ TV ಕನ್ನಡ. ಸುಮನ್ TV ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.